ಜಾತಿ ಅಂದು ಹೊಡೆದಾಡಬೇಡ. ಇಲ್ಲೇನೋ ಹೋಗ್ಬಿಡುತ್ತೆ. ಇಲ್ಲಿ ಕಾಮದಲ್ಲೂ ಜಾತಿ ನೋಡುವುದಿಲ್ಲ. ಚಾಕ್ರಾಟ್ ಕೊಟ್ಟಿದ್ದು ಬಳ್ಳಾರಿ ಗಾಡಿ ಸುಸ್ತಾಗೋಯ್ತು. ಬಡಪ್ಪ ಈ ವಯಸ್ಸಲ್ಲಿ ಕೆಲಸ. ಸ್ವಾಮಿ ರೋಡು ಯಾರಿಗೆ ಕೇಳೋಣ, ಯಾವ ಗುಂಡಿಯಲ್ಲಿ ಬಿಡ್ತೀಯಪ್ಪ ರೋಡು, ಹಿಂಗೈತೆ ರೋಡು. ಇಲ್ಲೊಂದು ನೋಡಿ ಸಾಕದಾಗಿರ್ತದೆ. ನೆಕ್ಸ್ಟ್ ಹಂಗೆ ಫಾಲ್ಸ್ ಹಸಿರಿಗೆ ಈಗ ಫಾಲ್ಸ್ ಕಾಣ್ತೈತೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಫಾಲ್ಸ್ ಕಾಣುತ್ತೆ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಅಳ್ನಾವರ ಪಾರ್ಕಿಂಗ್ ಬಿಟ್ಟು ಮುಂದೆ ಒಂದು ರೈಲ್ವೆ ಬ್ರಿಡ್ಜ್ ಬರುತ್ತೆ. ರೈಲ್ವೆ ಬ್ರಿಡ್ಜ್ ಪಾಸಾಗಿ, ರೈಲ್ವೆ ಗೇಟ್ ಪಾಸಾಗಿ ಇಲ್ಲಿದ್ದೀನಿ. ನಮ್ಮ ಹಣೆ ಬರ ನೋಡಿ ಹೆಂಗಾಗ್ಬಿಟ್ಟಿದೆ. ಟಯರ್ ಮತ್ತೆ ಒಂದು ಡಮಾರ್ ಫ್ಲಾಟ್ ಆಗಿತ್ತು, ಚಾರ್ಸಿ ಟಯರು. ಇಷ್ಟು ಓಡಿದೆ ಹೆಚ್ಚು ಈ ಟಯರ್ ನೋಡಿ. ಏರ್ ಬಂದು ಡಮಾರ್. ಅಯ್ಯೋ ಅದೊಂದು ಇದಲ್ಲ. ಇದು ನೋಡಿ ಜಾಕ್ರಾಡ್, ಮೊನ್ನೆ ಇನ್ನು ತುಮಕೂರಾಗ ರೆಡಿ ಮಾಡಿಸ್ಕೊಂಡು ಬಂದಿದ್ದು, ಮತ್ತೆ ಕಟ್ಟಾಗ್ಬಿಡ್ತದೆ. ಮಿಷಿನ್ ಇರೋದಕ್ಕೆ ಬಿಚ್ಚಿದ್ದಾಯಿತು, ಪೀಸಿಲ್ ಬಿದ್ದೈತೆ ನೋಡಿ. ಸ್ಲಿಪ್ಪಾಗಿ ಕಾಲ ಮೇಲೆ ಬಿದ್ದು ರಾಡು 5 ನಿಮಿಷ ನಡೆಯೋಕ್ಕೆ ಆಗಲಿಲ್ಲ. ಹೋಗು ಈಗಲೂ ಕುಂಟ್ತಾಯಿದ್ದೀನಿ ನಾನು ನಿಕ್ಕೊಂಡು. ಆ ಥರ ಆಗ್ಬಿಡೈತೆ. ಸ್ಟೆಪ್ನಿ ಎಲ್ಲ ಬಿಚ್ಚಿದ್ದೀವಿ. ಸ್ಟೆಪ್ನಿ ಹಾಕೊಂಬಿಡೋಣ. ಅದೇ ರೈಲ್ವೆ ಗೇಟು. ಆ ಟರ್ನಿಂಗ್ ಬಂದೆ ಕರೆಕ್ಟಾಗಿ ಬಂದು ಡಮಾರ ಅಂತು. ಟರ್ನಿಂಗ್ ಬಿಟ್ಟು ಮುಂದೆ ಬಂದು ಡಮಾರ ಅಂತು. ಇಲ್ಲಿ ಕ್ಲೀನಾಗಿ ಸೈಡ್ಗೆ ಹಾಕ್ಕೊಂಡು ಯಾರಿಗೂ ತೊಂದರೆ ಆಗ್ಬಾರ್ದಲ್ಲಪ್ಪ. ಎಲ್ಲ ಡೌನ್ ಬೇರೆ ಸ್ಪೀಡಾಗಿ ಬರ್ತಿರ್ತಾರೆ. ಕ್ಲೀನಾಗಿ ಸೈಡ್ಗೆ ಹಾಕೊಂಡು ಬಿಚ್ಚಿದ್ದಾಯಿತು. ಫಿಟ್ ಮಾಡ್ಕೊಳ್ಳೋಣ ಫಸ್ಟು. ಕಾಲು ಸಿಕ್ಕಾಪಟ್ಟೆ ನೋವ್ತೈತೆ. ಕಾಲು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ನೋವ್ತೈತೆ. ಸ್ಲಿಪ್ ಆಗ್ಬಿಡ್ತಲ್ಲ, ಒಂದೇ ಏಟು ಕಾಲ ಮೇಲೆ ಬಿದ್ದುಬಿಡ್ತು ರಾಡು. ಸಿಕ್ಕಾಪಟ್ಟೆ ನೋವು ಅಂದರೆ ನೋವು, ಅದೇ ಬೇಜಾರು. ಕೆಲಸ ಮಾಡೋಕ್ಕೆ ಬೇಗ ಬರ್ರಿ, ಸಾಕಾಗ್ಬಿಡೈತೆ. ಈ ಕ್ಯಾಂಟ್ರ್ ಗಾಡಿ ಟೈರ್ಗಳಾದರೆ 2-3 ಬೇಕಾದ್ರೆ ಬಿಚ್ಚಿ ಹಾಕ್ಬಿಡ್ಬೋದು. ಈ ನಮ್ಮ ಲಾರಿ ಟೈರು, ದೊಡ್ಡ ಟೈರು ಸಿಕ್ಕಾಬಿಡೆ ತೂಕ. ಈ ಜಾಕು ಅರ್ಧ ಅದಕ್ಕಿಂತ ದೊಡ್ಡ ತೂಕ. ಬಿಚ್ಚಿ ಹಾಕೋಷ್ಟೊತ್ತಿಗೆ ಸಾಕಾಗ್ಬಿಡ್ತೈತಪ್ಪ. ಜಾಕ್ ಎತ್ತೋಕ್ಕೆ ಅರ್ಧ ಸಾಕಾಗ್ಬಿಡ್ತವೆ ಟಯರ್ಗಳು. ಹಿಂಗಾಗ್ಬಿಟ್ರೆ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ಹಂಗಾಗ್ಬಿಡೈತಿ ಇವಾಗ. ಕಾಲ್ದೆ ಸಿಕ್ಕಾಬಿಡೆ ನೋವ್ತೈತೆ. ಅದಕ್ಕೇನೆ ಏನು ಏಟಾದಂಗೆ ಏನು ಕಾಣಲ್ಲ. ರಾಡ್ ಬಿತ್ತಲ್ಲ ಅಲ್ಲಿ ಕಾಲ ಮೇಲೆ, ಸಿಕ್ಕಾಬಿಡೆ ನೋವ್ತೈತೆ. ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ನಮ್ಮ ಮನೆ ಬರ ಹೆಂಗಂದ್ರೆ ಸ್ನೇಹಿತರೆ ನೋಡಿ, ಎಲ್ಲ ಫಿಟ್ ಮಾಡಿದ್ದೀನಿ. ಆ ಸ್ಟೆಪ್ನಿನೂ ಏರಿಸ್ಬಿಟ್ಟಿದ್ದೀನಿ. ಎಲ್ಲ ಕೆಸರು ಅಣ್ಣ ಕೋತಿಗಳು ನೋಡಿಲಿ ನೋಡಲಿ. ಆ ಕೆಸರೊಳಗೇನೆ ಟಯರೆಲ್ಲ ಹಾಕಿ ಫಿಟ್ ಮಾಡಿದ್ದೀನಿ. ಎಲ್ಲ ಜಾರುತ್ತೆ, ಆದ್ರೂ ಎಲ್ಲ ಟೈಟ್ ಮಾಡಿದ್ದೀನಿ. ಆದರೆ ಈಗ ಟೈಟ್ ಮಾಡೋಕ್ಕೆ ಜಾಕ್ರಾಡ್ ಬೇಕು. ಜಾಕ್ರಾಡ್ ಇಲ್ಲ. ಈ ತುಂಡ ಹೊಡೆದೋಗಿರೋದ್ರಿಂದ ಜಾಕ್ರಾಡ್ ಇಲ್ಲ. 10 ನಿಮಿಷದಿಂದ ನೋಡ್ತಿದ್ದೀನಿ, 2 ಕಡೆಯಿಂದ ಒಂದು ಲಾರಿನೂ ಬರ್ತಾಯಿಲ್ಲ. 2 ಕಡೆಯಿಂದನೂ ಒಂದು ಲಾರಿ ಬರ್ತಾಯಿಲ್ಲ. ಜಾಕ್ರಾಡ್ ಇಸ್ಕೊಂಡು ಟೈಟ್ ಮಾಡಬೇಕು. ಜಾಕ್ ಇರಾಗಲೇ ಟೈಟ್ ಮಾಡಬೇಕು. ಇಳಿಸ್ಬಿಟ್ಟು ಮುಂದೆ ಎಲ್ಲರೂ ಹೋಗ್ತೀವಿ ಅಂದ್ರೆ ಮತ್ತೆ ಜಾಕ್ ಎತ್ತಬೇಕು. ಜಾಕ್ ಎತ್ತೋಕ್ಕೆ ರಾಡಿಲ್ಲ. ಇದೇ ಸಮಸ್ಯೆ. ಯಾವಾರ ಲಾರಿ ಬರೋಂಗೈತೆ. ಬಸ್ಸು ಲಾರಿಗಳು ಬರ್ತಾಯಿಲ್ಲ, ಬಸ್ಸೇ ಬರ್ತವೆ. ಬಸ್ಗಳು ಬಂದರೆ ಪ್ರಯೋಜನ ಇಲ್ಲ. ಯಾಕಂದರೆ ಅವರು ಪ್ಯಾಸೆಂಜರ್ ಇರ್ತಾರೆ, ಟೈಮಿಂಗ್ಸ್ ಹೋಗ್ಬೇಕು, ಅವ್ರು ಕೊಡಲ್ಲ ಜಾಕ್ರಾಡು. ಲಾರಿನೇ ಬರಬೇಕು. ಯಾವ್ದಾರ ಲಾರಿ ಬರೋವರೆಗೂ ಕಾಯಬೇಕು. ಇಲ್ಲ ಜಾಕ್ ಇಳಿಸಿ ಮತ್ತೊಮ್ಮೆ ಜಾಕ್ ಏರ್ಸೋಕ್ಕಾಗಲ್ಲ. ಮುಂದೆ ಎಲ್ಲರೂ ಹೋಗಿ ಟೈಟ್ ಮಾಡ್ಕೊತೀನಿ ಅಂದರೆ ಪಂಚರ್ ಅಂಗಡಿಗಳಲ್ಲಿ ಆವಾಗಲೂ ಜಾಕ್ ಏರಿಸ್ಬೇಕು. ಜಾಕ್ ಏರಿಸಿ ಟೈಟ್ ಮಾಡಬೇಕು. ಹಂಗೆ ಅಂತೂ ಟೈಟ್ ಮಾಡ್ಕೊಳಕ್ಕಾಗಲ್ಲ. ಯಾರೋ ತರಕಾರಿ ಚೀಲ ಬಿಸಾಕ್ಬಿಟ್ಟು ಹೊಂಟೋಗ್ಬಿಟ್ಟಾರೆ. ಕೋತಿಗಳು ಎತ್ಕೊಂಡು ತಿಂತದೆ, ಅಳಸಾಗಿರೋದು. ಸೊ ಯಪ್ಪ, ಮಳೆ ಹೆಂಗೋ ಒಂದು ಅರ್ಧ ಗಂಟೆ ಮಳೆ ಬಿಟ್ಟೈತೆ. ಅರ್ಧ ಮಳೆನೇ ಅರ್ಧ ಬೇಜಾರು ನಮಗೆ ಇಲ್ಲಿ. ಹಂಗೂ ಸ್ಟಾರ್ಟಿಂಗಲ್ಲಿ ಮಳೆಯಲ್ಲೇ ಎಲ್ಲ ಬಿಚ್ಚಿ ಹಾಕಿದೆ. ಇವಾಗ ಮಳೆ ಇಲ್ಲ. ಒಂದು ಲಾರಿಗಳು ಬರ್ತಾಯಿಲ್ಲ, ಖಾಲಿ ರೋಡು.
ಯಾವ್ದಾರ ಒಂದು ಲಾರಿ ಬಂದರೆ ಜಾಕ್ ಇಸ್ಕೊಂಡು ಟೈಟ್ ಮಾಡ್ಬೇಕು. ಒಂದು ಅರ್ಧ ಗಂಟೆ, ಒಂದು 10 ನಿಮಿಷ 20 ನಿಮಿಷ ನೋಡೋದು. ಬರಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಅಂತ ಸಣ್ಣ ರಾಡಲ್ಲಿ ಒಂದು ಸ್ವಲ್ಪ ಕ್ಲೀನಾಗಿ ಕಾಲಾಗಕ್ಕೆ ತುಳಿದಿದ್ದೀನಿ. ಜಾಕ್ ಇಳಿಸ್ಕೊಂಡು ನಿಧಾನಕ್ಕೆ ಮುಂದೆ ಎಲ್ಲರೂ ಪಂಚರ್ ಅಂಗಡಿ ಹೋಗಿ ಮತ್ತೆ ಜಾಕ್ ಏರಿಸಿ ಟೈಟ್ ಮಾಡ್ಕೋಬೇಕು ಅಷ್ಟೇ, ಬೇರೆ ದಾರಿ ಇಲ್ಲ. ಜಾಕ್ ಇಳಿಸಿದ್ಮೇಲೆ ಮತ್ತೆ ಜಾಕ್ ಏರಿಸಿ ಟೈಟ್ ಮಾಡ್ಬೇಕಿಲ್ಲ ಅಂದರೆ ಟೈಟ್ ಆಗಲ್ಲ ಅದು. ಹಂಗಾಗಿ ಲಾಸ್ಟಿಗೆ ಈ ಗಾಡಿಯವರು ಜಾಕ್ ರಾಡ್ ಕೊಟ್ಟರು. ನಮ್ಮ ಗಾಡಿ ನಿಲ್ಸಿದ್ದು ನೋಡಿ, ಆ ಗಾಡಿಯವರು ಜಾಕ್ ರಾಡ್ ಕೊಟ್ಟಿದ್ದು. ಬಳ್ಳಾರಿ ಗಾಡಿ ಸುಸ್ತಾಗೋಯ್ತು. ಬಡಪ್ಪ ಈ ವಯಸ್ಸಲ್ಲಿ ಕೆಲಸ. 2 ನಿಮಿಷ ರೋಡ್ ಬೇರೆ ಐಕ್, ಗಾಡಿ ನಿಲ್ಸೋಕ್ಕೆ ಜಾಗ ಇಲ್ಲ. ಲೇಟಾದರೆ ನಮ್ಮನ್ನು ಆ ಕಡೆ ಡೌನಲ್ಲಿ ಫುಲ್ಲು ಸ್ಪೀಡ್ ಬರ್ತಾರೆ. 2 ನಿಮಿಷ ಟೈಟ್ ಮಾಡ್ಕೊಡೋಷ್ಟೊತ್ತಿಗೆ ಭಾರಿ ಸುಸ್ತಾಗೋಗ್ಬಿಡ್ತು. ನಾನು ಎಷ್ಟು ಕೆಳಗಡೆ ಇಳಿಸಿದ್ದೀನಿ, ಡೇಂಜರು ಆದರೂ ಇಳಿಸಿದ್ದೀನಿ, ಏನು ಮಾಡೋಕ್ಕಾಗಲ್ಲ ನೋಡಿ. ಕೂತ್ಬಿಟ್ಟೈತೆ ಹಿಂಗೆ, ಇಳಿಸ್ಲೇಬೇಕು. ರೋಡಲ್ಲಿ ನಿಲ್ಸೋಕ್ಕಾಗಲ್ಲ, ಫುಲ್ಲು ಸ್ಪೀಡಲ್ಲಿ ಬರ್ತಾರೆ. ಡೌನ್ ಬೇರೆ ಐತೆ, ಆಪೋಸಿಟ್ ಬೇರೆ ಟರ್ನಿಂಗ್ ಬೇರೆ ಐತೆ ನೋಡಲ್ಲಿ. ಸ್ಪೀಡಾಗಿ ಬಂದುಬಿಡ್ತಾರೆ, ಗೊತ್ತಾಗಲ್ಲ. ಯಪ್ಪ ಸಾಕಾಯ್ತು. ಹೆಂಗೂ ಟೈಟ್ ಆಯಿತು. ಇವೆಲ್ಲ ಜಾಕ್ ಇಳಿಸ್ಬಿಟ್ಟು ಎತ್ತಿಕೊಂಡು ಬರ್ರಿ. ಒಂದು 5 ನಿಮಿಷ ರೆಸ್ಟ್ ತಗೋಬೇಕಿಲ್ಲ ಅಂದ್ರೆ ಆಗಲ್ಲ. ನನಗಿದು ಒಂದಕ್ಕೆ ಸ್ವಲ್ಪ ಕೆಲಸ ಮಾಡೋದು ಸುಸ್ತಾದಂಗೆ ಆಗ್ಬಿಡು, ಉಸಿರಿಡ್ಕೊಂಡಂಗೆ ಆಗ್ಬಿಡ್ತೈತೆ. ಅರ್ಜೆಂಟ್ ಕೆಲಸ ಮಾಡೋಕ್ಕಾಗಲ್ಲ. ಓಹೋ ಯಪ್ಪ. ಜಾಕ್ ನೋಡಿ, 150 ಟನ್ ಕೆಪಾಸಿಟಿ ಜಾಕ್ ಹೆಂಗೈತಂತ. ಪಂಚರ್ ಆದರೆ ಜಾಕ್ ಎತ್ತಕ್ಕೆ ಅಂತ ತೊಂದರೆ ಆಗಲ್ಲ, ಈಸಿಯಾಗಿ ಎತ್ಬಿಡ್ಬೋದು. ಆದರೆ ಈ ಜಾಕ್ನ ಎತ್ಕೊಂಡೋಗಿ ಎತ್ಕೊಂಬರೋಕ್ಕೇ ಇಬ್ಬರು ಬೇಕು. ಭಾರಿ ಸಾಕಾಗ್ಬಿಡ್ತದೆ. ಹೆಚ್ಚು ಕಮ್ಮಿ 40 kg 50 kg ಬರುತ್ತೆ ಜಾಕಿದು. ಅಪ್ಪ ಅದನ್ನ ಎತ್ತಕ್ಕೆ ಇಬ್ಬರು ಬೇಕು, ಅಷ್ಟಾಗ್ಬಿಡುತ್ತೆ. ಅಷ್ಟು ಟೈಟ್ ಇರ್ತದೆ, ಕಷ್ಟ ಬಿದ್ದು ಎತ್ತಬೇಕು. ಒಂದು ಕೈಯಲ್ಲಿ ಎತ್ತಕ್ಕೆ ಆಗಲ್ಲ ಇದನ್ನು ಜಾಕ. ಆದರೆ ಪಂಚರ್ ಆದಾಗ ಮಾತ್ರ ಈಸಿಯಾಗಿ ಎತ್ಬಿಡ್ಬೋದು. ಎಲ್ಲ ಕೆಲಸ ಆಯಿತು. 2 ಎತ್ತಿಕ್ಬಿಟ್ರೆ ಹೋಗೋಣ, ನಿಧಾನಕ್ಕೆ ಹೋಗಿ ಅಲ್ಲೆಲ್ಲ ನಾಷ್ಟ ಗಿಷ್ಟ ಮಾಡ್ಕೊಂಡು ನಮ್ಮದು ಯೋಗಣ ಹೋದರು. ಎಲ್ಲಿ ಹೋದ್ರೆ ಗೊತ್ತಿಲ್ಲ, ಅವ್ರಿಗೆ ಫೋನ್ ಮಾಡೋಣ. ಈ ಮಿಷಿನ್ ಇರೋದ್ರಿಂದ ಎಷ್ಟೋ ಹೆಲ್ಪು. ಜಾಕ್ ರಾಡ್ಗಳು ಕಟ್ಟಾದಾಗ ಹೆಂಗೋ ಲೂಸ್ ಮಾಡ್ಕೋಬೋದು. ಟೈಟ್ ಅಂತೂ ಮಾಡೋಕ್ಕಾಗಲ್ಲ, ಟೈಟ್ ಆಗೋದು ಗೊತ್ತಾಗಲ್ಲ ಇದ್ರಾಗೆ. ಎತ್ತಿಗೆ ಬಿಡೋಣ ಬರ್ರಿ. ನೋಡಿ ಸ್ನೇಹಿತರೆ, ರಾಮನಗರ ಬಿಟ್ಟು ಮುಂದೆ ಬಂದು ರೋಡ್ ನೋಡಿ ಸ್ವಾಮಿ. ರೋಡು ಯಾರಿಗೆ ಹೇಳೋಣ, ಯಾವ ಗುಂಡಿಯಲ್ಲಿ ಬಿಡ್ತೀಯಪ್ಪ ರೋಡು. ಹಿಂಗೈತೆ ರೋಡು. ಮಲಗಿ ಎದ್ದೊಳ್ತೈತೆ ಗಾಡಿ. ಆಹಾ, ಪೂರ್ತಿ ಹಂಗೆ ಆಗ್ಯಾವ ಅಲ್ಲಿಂದ. ನಮ್ಮವೇನೋ ಪರವಾಗಿಲ್ಲ, ನಿಧಾನಕ್ಕೆ ಬಿಟ್ಕೊಂಡು ಹೊಂಟೋಗ್ಬಿಡ್ಬೋದು. ಆದರೆ ಕಾರ್ನವ್ರದೇ ಎಲ್ಲಿ ಬಿಡ್ತೀಯಪ್ಪ ಈ ನೀರಲ್ಲಿ. ನೋಡಲ್ಲ ಬಸ್ಸು ಎಷ್ಟು ಕೂತ್ಕೊಂಡು ಎದ್ದಾಳ್ತು ನೋಡಿ, ಗುಂಡಿ ನೀರು ಅಲ್ಲೋಡಲ್ಲಿ. ಎಲ್ಲಿಂದ ಎಲ್ಲಿ ನೋಡ್ರಿ ರೋಡ್ ಹಿಂಗೆ ಆಗ್ಬಿಡವೆ. ಗಾಡಿ ಬಿಟ್ಕೊಂಡು ಹೋಗೋದು ನೋಡಿ. ಪೂರ್ತಿ ರೋಡು ಯಪ್ಪ ರಾಮನಗರದ ಈ ಕಡೆ ಸಾಕಾಗ್ಬಿಡೈತೆ. ಇದರ ಮಳೆ ಬೇರೆ ನಿಲ್ತಾ ಇಲ್ಲ. ಗುಂಡಿಗಳು ಯಾಕಪ್ಪ ಅಣಯ್ಯ. AJ ಬನಾನಾ ಎಕ್ಸ್ಪ್ರೆಸ್. ಜಾತಿ ಎಂದು ಹೊಡೆದಾಡಬೇಡ. ಇಲ್ಲಿ ಏನೋ ಕಿತ್ತೋಗ್ಬಿಡೈತೆ. ಕಣಕಣದಲ್ಲೂ ಜಾತಿ, ಕಾಮದಲ್ಲೂ ಜಾತಿ ನೋಡುವುದಿಲ್ಲ. ಜಾತಿ ಎಂದು ಹೊಡೆದಾಡ ಬೇಡ. ಹೆಣ್ಣಿನ ಏನೋ ಅದೊಂದು ಏನೋ ಐತೆ, ಆದರೆ ಅಲ್ಲಿ ಇದು ಹೋಗ್ಬಿಡೈತೆ. ಜಾತಿ ಎಂದು ಹೊಡೆದಾಡಬೇಡ. ಇಲ್ಲೇನೋ ಹೋಗ್ಬಿಡೈತೆ. ಇಲ್ಲಿ ಕಾಮದಲ್ಲೂ ಜಾತಿ ನೋಡುವುದಿಲ್ಲ. ಇದು ಏನಂತ ಲೈನ್ ಗೊತ್ತಿಲ್ಲ. ಚೆನ್ನಾಗಿ ಬರ್ತಾನೆ ಅಣ್ಣ. ಎಲ್ಲಿದ್ದು ಗಾಡಿದು? 68 ಹುಬ್ಳಿ ಗಾಡಿ. ಅದೇನೋ ಅರ್ಥ ಆಗ್ತಿಲ್ಲ ಅದು. ನಿಮ್ಗೆ ಅರ್ಥ ಆದರೆ ಬಿಡಿಸಿ ಬರ್ರಿ ನೋಡೋಣ. ಜಾತಿ ಎಂದು ಹೊಡೆದಾಡೋ ಅಷ್ಟೇ, ಅದರಿಂದ ಮುಂದೆ ಏನು ಕಾಣ್ತಿಲ್ಲ. ಆಮೇಲೆ ಕಾಮದಲ್ಲೂ ಜಾತಿ ನೋಡುವುದಿಲ್ಲ. ಏನೋ ಅರ್ಥ ಆಗ್ತಿಲ್ಲ ನನಗಂತೂ.
ಈಗ ಅರ್ಥ ಆಯಿತು. ಜಾತಿ ಜಾತಿ ಎಂದು ಹೊಡೆದಾಡೋ ಮನುಷ್ಯ ಕಾಮದಲ್ಲಿ, ಹೆಣ್ಣಿನ ಕಾಮದಲ್ಲಿ ಜಾತಿ ನೋಡುವುದಿಲ್ಲ. ಒಳ್ಳೆ ಲೈನು, ಅದಂತೂ ನಿಜ. ಪಾಪ ಏನಪ್ಪ ರೋಡಿದು, ಹಿಂಗೆ ಮಲಗಿ ಹೋಗ್ತಿದ್ವಿ ನೋಡಲ್ಲ. ಗಾಡಿ ಹೆಂಗೆ ಮಲಗಿ ಹೋಗ್ತಿತ್ತು ನೋಡಲಿ. ನೋಡಿ, ಹೊಸ ರೋಡು, ಇಂಟರ್ನ್ಯಾಷನಲ್ ಹೈವೇ. ಬರೋಪ್ಪ, ರಾಮನಗರ್ ರೋಡು, ಇಂಟರ್ನ್ಯಾಷನಲ್ ಹೈವೇ ಹೆಂಗೈತಂತ. ಹೆಂಗೈತೆ ನೋಡಿ ಸ್ವಾಮಿ ರೋಡು. ಗಾಡಿಯಲ್ಲಿ ಸಖತ್ತಾಗಿ ಲೈನು. ಇವಾಗ ನನಗೆ ಅದು ಗ್ಯಾಪ್ ಬಿಟ್ಟಿದ್ದು ಫಿಲಪ್ ಆಯಿತು. ಏನಂದರೆ ಜಾತಿ ಜಾತಿ ಎಂದು ಹೊಡೆದಾಡೋ ಮನುಷ್ಯ ಹೆಣ್ಣಿನ ಕಾಮದಲ್ಲಿ ಜಾತಿ ನೋಡುವುದಿಲ್ಲ ಅಂತ ಅದರ ಅರ್ಥ. ಆಹಾ ನೋಡಿ ಸ್ವಾಮಿ, ಗಾಡಿ ಮಲಗಿ ಹೋಗ್ತೈತಿ. ಇಲ್ಲಿ ನೋಡಿ ಸ್ವಾಮಿ ರೋಡ ಹೆಂಗೆ ಓಡಿಸೋದಪ್ಪ. ಇಲ್ಲೇ ಡೀಸೆಲ್ ಕುಡಿದು ಹೋಗ್ಬಿಡ್ತವೆ. ಬರೀ ಗೇರಲ್ಲೇ ಓಡಿಸಿ ಫಸ್ಟ್ ಗೇರ್ ಸೆಕೆಂಡ್ ಗೇರಲ್ಲಿ ಡೀಸೆಲ್ ಕುಡಿದು ಹೋಗ್ಬಿಡ್ತಾವೆ ಇಲ್ಲೆಲ್ಲ. ನೋಡಿ, ಮಳೆ ಬಿಡ್ತಾ ಇಲ್ಲ. ನೋಡ್ರಿ, ಹೋಗೋಣ. ಬಾರ್ಡ್ರೆಲ್ಲ ಪಾಸ್ ಮಾಡ್ಕೊಂಡು ಅಲ್ಲಿ ಎಲ್ಲರೂ ಒಂದು ಸ್ವಲ್ಪ ತಿನ್ಕೊಂಡು ಹೋಗೋಣ. ಇವತ್ತು ಹೋಗಿ ಅಲ್ಲೇ 10:45 ಆಯಿತು. ಹೋಗಿ ಖಾಲಿ ಮಾಡೋಕ್ಕೆ ಟ್ರೈ ಮಾಡೋಣ. ಘಾಟ್ ಇಳಿಸೋಕ್ಕೆ ಒಂಥರ ಖುಷಿ ನೋಡಿ. ಫಾಲ್ಸ್ ಎಲ್ಲ ಕಡೆ ಫಾಲ್ಸ್ ಇರ್ತೈತೆ. ಮಳೆ ನೋಡಿ ಹುಯ್ತಾ ಐತೆ. ಇಬ್ಬನಿ ನೋಡಿ, ರೋಡೇ ಕಾಣ್ತಿಲ್ಲ ಅಲ್ಲಿ ಮುಂದೆ. ನೀರು ಮಾತ್ರ ಎಲ್ಲ ಕಡೆಯಿಂದನೂ ಬರ್ತಾ ಇರ್ತೈತೆ ನೀರು. ಮಳೆಗಾಲದಲ್ಲಿ ಘಾಟ್ಗಳು ನೋಡೋದೇ ಒಂಥರ ಖುಷಿ. ಜೊತೆಗೆ ಸ್ವಲ್ಪ ಭಯನೂ ಇರುತ್ತೆ. ಯಾವ ಟೈಮಲ್ಲಿ ಯಾವ ಗುಡ್ಡ ಕುಸಿತೈತೆ, ಯಾವ ಕಲ್ಲು ಬೀಳ್ತೈತೆ, ಯಾವ ಮರ ಬೀಳ್ತೈತೆ ಅನ್ನೋದೇ ಗೊತ್ತಾಗಲ್ಲ. ಇಬ್ಬನಿ ಮಾತ್ರ ನೋಡಿ ಸಾಕಾಗಿದೆ. ಎಷ್ಟು ಗೊತ್ತಾ ಟೈಮು? 11:15. ಇಬ್ಬನಿ ನೋಡಿ, 11:15 ಇಬ್ಬನಿ ಹೋಗ್ತಾ ಇರೋದು ನೋಡಿ. ಟೈಮ್ ನೋಡಿದ್ರ 11:15 ಇಬ್ಬನಿ ನೋಡಿ ಸ್ವಾಮಿ. ಈ ಕಡೆ ರೋಡೇ ಇದೆಲ್ಲ. ಇಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಫೋಟೋ ಶೂಟ್ ಮಾಡ್ಕೊಂಡು ಹೋಗೋಣ. ಇಲ್ಲಿ ನಿಲ್ಸೋಣ ಫಸ್ಟ್ ಗಾಡಿನ. ಫಾಲ್ಸ್ ಯಾವ ಥರ ಐತೆ ನೀರು ನೋಡಿದ್ರ? ನೋಡಿ, ಫುಲ್ ಫಾಲ್ಸ್ ಇದೆ. ಒಳ್ಳೆ ನಮ್ಮ ದೂದ್ಗಂಗಾ ಫಾಲ್ಸ್ ಬರುತ್ತಲ್ಲ ಆ ಥರ ಬರ್ತೈತಿ ಇಲ್ಲೂ. ಇಬ್ಬನಿ ಮಾತ್ರ ಕಮ್ಮಿನೇ ಆ ಕಡೆ ಇಲ್ಲ. ಆ ಕಡೆ ಕಾಣ್ತಾನೆ ಇಲ್ಲ ನೋಡಿ. ನೋಡ್ರ, ಪೂರ್ತಿ ವೈಟ್ ಬೆಟ್ಟ ಗುಡ್ಡ ಕಾಣಬೇಕು. ಪೂರ್ತಿ ವೈಟ್ ಅಲ್ಲಿಂದ ಮುಂದೆ ಬಂದ್ರೆ ಇಲ್ಲೊಂದು ನೋಡಿ ಸಾಕದಾಗ ಇರ್ತದೆ ನೋಡಿ. ಇಲ್ಲೊಂದು ನೋಡಿ, ಎಲ್ಲ ಕಡೆ ಫಾಲ್ಸ್. ಅಲ್ಲಿ ನಿಂತ್ಕೊಂಡ್ರೆ ಆರಾಮಾಗಿ ಸ್ನಾನ ಮಾಡ್ಬೋದು. ಇಲ್ಲಿ ಗಾಡಿ ನಿಲ್ಸಕ್ಕೆ ಜಾಗ ಇಲ್ಲ. ನಿಲ್ಸಕ್ಕೆ ಜಾಗ ಇದ್ರೆ ಕ್ಲೀನಾಗಿ ಸ್ನಾನ ಮಾಡ್ಬೋದು. ಈ ಕಡೆಯಿಂದ ಅರ್ಧಂಬರ್ಧ ಇವಾಗ ಒಂದು ಸ್ವಲ್ಪ ಬೆಟ್ಟ ಕಾಣ್ತೈತೆ. ನೆಕ್ಸ್ಟ್ ಹಂಗೆ ಫಾಲ್ಸ್ ನೋಡಿ ಸ್ನೇಹಿತರೆ ಹೆಂಗೈತೆ ಅಂತೇಳಿ. ನೀರು ನಾವು ಸ್ನಾನ ಮಾಡ್ತೀವಲ್ಲ ರೆಗ್ಯುಲರಾಗಿ, ಆ ಜಾಗ ಇದು. ಇಲ್ಲಿಂದ ಮೇಲೆಯಿಂದ ಬರ್ತಾ ಇದೆ. ಮೇಲೆ ಅಲ್ಲಿಂದ ಬರ್ತಾ ಇದೆ. ಇಂಥ ಮಳೆ ನಮ್ಮ ಅರ್ಜುನ ಹಿಲಿ
ಅಲ್ಲಿಂದನೂ ನೀರು ಬರ್ತೈತೆ. ಲಾಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ಕಲ್ಲೊಳಗಿಂದ ನೀರು ಬರೋದು, ಅಲ್ಲೂ ಅಷ್ಟೇ ಬರ್ತೈತೆ ನೀರು. ಈ ಕಡೆ ವ್ಯೂ ನೋಡಿ, ಇದು ರೋಡ್ ಇಬ್ನಿ. ಇಲ್ಲಿ ನೋಡಿ ಏನೇನು ಕಾಣ್ತಾ ಇಲ್ಲ, ಏನೇನು ಕಾಣ್ತಿಲ್ಲ. ಅಲ್ಲೊಂದು ಲಾಸ್ಟ್ ಟೈಮ್ ನಿಮಗೊಂದು ಫಾಲ್ಸ್ ತೋರಿಸಿದ್ದೆ, ಇಬ್ನಿ ಇರೋದ್ರಿಂದ ಅದು ಕಾಣ್ತಿಲ್ಲ. ಇಲ್ಲಿ ಸೌಂಡು ನೀರು. ಅಲ್ಲಿ ನೋಡಿ ನೀರು ಹೋಗ್ತಿರೋದು, ದೊಡ್ಡ ಸಿಕ್ಕಾಬಡೆ ನೀರು ಹೋಗ್ತಿದೆ. ಇವಾಗ ಒಂದು ಸ್ವಲ್ಪ ಇಬ್ನಿ ಕಮ್ಮಿ ಆಗಿದೆ, ಮಳೆ ಬರ್ತಾನೆ ಇದೆ. ನಮ್ಮ ಅರ್ಜುನ ಇಲ್ಲಿ ನಿಲ್ಲಿಸಿದ್ದೀನಿ. ಸ್ನೇಹಿತರೆ, ಇಬ್ನಿ ಈಗ ಪಾಸ್ ಆಗ್ತಾ ಇತ್ತು ನೋಡಿ. ಈಗ ಒಂದು ಸ್ವಲ್ಪ ಬೆಟ್ಟ ಎಲ್ಲ ಕಾಣ್ತಿದೆ. ಎಂಥ ವ್ಯೂ ಅಲ್ವಾ, ವ್ಯೂ ಅಂತ ಸೂಪರ್ ವ್ಯೂ. ಬೆಟ್ಟ ಅಲ್ಲ, ಇವಾಗ ಒಂದು ಸ್ವಲ್ಪ ಬೆಟ್ಟ ಕಾಣ್ತವೆ, ಅವಲ್ಲಂತೂ ಇನ್ನೂ ಇಲ್ಲಿ ಇಬ್ನಿ ಅವೆ. ಇಲ್ಲಿ ಸಿಕ್ಕಾಪಟ್ಟೆ ಸೌಂಡು, ಇಲ್ಲಿ ನೀರು ಬೀಳ್ತೈತಲ್ಲ ಇಲ್ಲಿ, ಅದಕ್ಕೆ ಸಿಕ್ಕಾಪಟ್ಟೆ ಸೌಂಡ್. ಇಲ್ಲಿ ಎಲ್ಲ ವ್ಯೂ ನೋಡಿ ಹೆಂಗೈತೆ, ಸಾಕಾದಾಗೈತೆ ವ್ಯೂ ಮಾತ್ರ. ಹಸಿರಿಗೆ ಈಗ ಫಾಲ್ಸ್ ಕಾಣ್ತೈತೆ. ನಾನು ಸ್ವಲ್ಪ ಹೊತ್ತಿನಲ್ಲಿ ಫಾಲ್ಸ್ ಕಾಣುತ್ತೆ. ಅಲ್ಲಿ 2 ಫಾಲ್ಸ್ ಆಗ್ಬಿಟ್ಟಿದೆ. ಹೇಳ್ರಿ ಝೂಮ್ ಮಾಡ್ತೀನಿ ನೋಡ್ರಿ, ಕಾಣ್ತಿದೆ ಫಾಲ್ಸು. ಇದೊಂದು ಫಾಲ್ಸು, ಇದ್ರ ಪಕ್ಕದ್ದು ನೋಡಿ, ಇದು ನೋಡಿ ಈಗ ಕಾಣ್ತೈತೆ. 2 ಫಾಲ್ಸ್ ಈಗ ಕಾಣ್ತೈತೆ ನೋಡಿ. ಇನ್ನು ಸ್ವಲ್ಪ ಹೊತ್ತು ಇಬ್ನಿ ಆ ಕಡೆ ಹೋದರೆ ಫಾಲ್ಸ್ ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡಿ. ಇವಾಗ ಸಾಕಾಗೈತೆ ಫಾಲ್ಸ್. ಇಬ್ನಿ ಎಲ್ಲ ಕಮ್ಮಿ ಆಯ್ತು ಈಗ. ಇದು 8K ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ. ಹೆಂಗೆ ಕಾಣ್ತೈತೆ ನೋಡಿ, ಸಾಕಾಗೈತೆ. ನಮ್ಮ ಅರ್ಜುನ ಮಳೆ ಜೋರಾಯಿತು. ಇವಾಗ ಈ ಬೆಟ್ಟ ಎಲ್ಲ, ಇದು ಇಬ್ನಿ ಎಲ್ಲ ಹೋಯ್ತು. ಇವಾಗ ನೋಡಿ ಹೆಂಗೆ ಕಾಣ್ತವೆ. ಝೂಮ್ ಅಂತ ಆಗಲ್ಲ ಅನ್ಸುತ್ತಿದ್ದು, ಝೂಮ್ ಮಾಡೋಕ್ಕೆ. ನೆಟ್ಟು ಸಿಕ್ಕಾಪಟ್ಟೆ ಹೇಳ್ತಿದೆ. ಇದು 8K ವಿಡಿಯೋ, ಅಂದರೆ 4K ವಿಡಿಯೋ ಬರ್ತಲ್ಲ, ಆ ಥರ ಇದು 8K ವಿಡಿಯೋ ನಮ್ಮ ಮೊಬೈಲಲ್ಲಿ ಆಪ್ಷನ್ ಆಗಿರೋದು. ಎಷ್ಟು ಕ್ಲಿಯರ್ ಬರುತ್ತೆ ಅಂತ ಗೊತ್ತಿಲ್ಲ, ಕ್ಲಿಯರು ನೀವೇ ತಿಳಿಸ್ಬೇಕು. ನಮ್ಮ ಅರ್ಜುನ ಫ್ರಂಟ್ ಶೇಪಿಂದ ಹಿಡಿಯೋಣ. ಇವಾಗ ನೋಡಿ ನಮ್ಮ ಅರ್ಜುನ ಶೇಪ್ ಸಾಕಾಗೈತಲ್ಲ. ವ್ಯೂ ಎಲ್ಲ ಸೂಪರ್ ವ್ಯೂ.
ಮಳೆ ಮಳೆ ಅನ್ಕೊಂಡು ಸಾಂಗ್ ಆಡ್ಬೇಕು ಇದರಲ್ಲಿ. ವ್ಯೂ ಎಲ್ಲ ನೋಡಿದ್ದಾಯ್ತು, ಇವಾಗ ಘಾಟ್ ಇಳಿಸೋಣ. ಘಾಟ್ ಇಳಿಸ್ಕೊಂಡು ಹೋಯ್ತಾರದೇ ಕೆಲಸ. ಫೈನಲ್ ಆಗಿ ಒಂದ್ಸಲಿ ಫಾಲ್ಸು ನೋಡ್ಕೊಂಬಿಡೋಣ. ಹೆಂಗಿದೆ ನೋಡಿ ವ್ಯೂ ಈಗ್ಲೂ. ಹೆಂಗೈತೆ ಅಂದರೆ ಕತ್ಲು ಭೂಮಿ ಇದ್ದಂಗೆ. ಟೈಮು 12 ಗಂಟೆ, ಕತ್ಲೆ ಇದ್ದಂಗೆ ಐತೆ. ಮಧ್ಯಾಹ್ನ 12 ಗಂಟೆ ಆದರೂ ಅಲ್ಲಲ್ಲೇ ಸಣ್ಣ 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 ಫಾಲ್ಸ್ಗಳೆಲ್ಲ ಬಂದ್ಬಿಡ್ತವೆ ಮಳೆಗಾಲದಲ್ಲಿ. ನೋಡೋಕ್ಕೆ ಒಂಥರ ಖುಷಿ ನೋಡಿ. ಇಲ್ಲೊಂದು, ಇಲ್ಲವೇ ನೋಡಿ. ನಮ್ಮ ಚಾರ್ಮಡಿ ಘಾಟ್ ಹೋಗ್ಬೇಕು, ಸಕ್ಕತ್ತಾಗಿರ್ತೈತೆ ನೋಡೋಕೆ ಮಾತ್ರ, ಒಳ್ಳೆ ವ್ಯೂ. ಆದರೆ ನಮ್ಮ ಗಾಡಿ ಬಿಡಲ್ಲ ಅಲ್ಲಿ, ನಮ್ಮ ಗಾಡಿ ಬಿಡಲ್ಲ ಚಾರ್ಮಡಿ ಘಾಟಲ್ಲಿ. ಏನು ಮಾಡೋಕ್ಕಾಗಲ್ಲ, ನಾವು ಹೋಗಿ ನೋಡೋಕ್ಕಾಗಲ್ಲ. ಹುಲಿಕಲ್ ಘಾಟಲ್ಲೂ ಒಂದು 2 ಕಡೆ ಐತೆ, ಸಕ್ಕತ್ತಾಗಿರ್ತೈತೆ. ಹೌದು, ಸಮಾಧಾನ ಆಯ್ತು. ಹುಲಿಕಲ್ ಘಾಟಲ್ಲೂ ಒಂದು 2 ಕಡೆ ಸಾಕಾದ ಬರ್ತೈತೆ ನೀರು, ರೋಡ್ಗೆ ನೀರು ಬರ್ತೈತೆ. ಇಷ್ಟು ಮಳೆಗಾಲದಲ್ಲಿ ಈ ಘಾಟಲ್ಲಿ ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು. ಅವಾಗ ಸುಮಾರು ವರ್ಷಗಳಿಂದ ಬಂದಿದ್ದೆ, ಯಾವಾಗ 2004, 5, 6ರಲ್ಲಿ ನೋಡಿ ಇಲ್ಲೊಂದು. ಆ ನಂತರ ಇವಾಗಿದೆ ಫಸ್ಟ್ ಟೈಮ್ ಬರ್ತಾ ಇರೋದು. ಈ ಗಾಡಿಗೆ ಹತ್ತಿ 8-9 ತಿಂಗಳಾಯಿತು. ಮಳೆಗಾಲ ಮುಗಿದ್ಮೇಲೆ ಹತ್ತಿದ್ದೆ ದೀಪಾವಳಿಗೆ ನಾನು. ಅವತ್ತಿಂದ ಇಷ್ಟೊಂದು ಮಳೆ ಸಿಕ್ಕಿದ್ದಿಲ್ಲ ನನಗೆ. ಇವಾಗ ಮತ್ತೆ ಮಳೆ.